ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ. ನಾನು ಸೃಷ್ಟಿ ನಾಯ್ಕ್. ಸಿದ್ದಾಪುರ ತಾಲೂಕಿನ ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿ ಅನುಮಾನಾಸ್ಪದ ಸಾವು ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಮೃತ ವಿದ್ಯಾರ್ಥಿ ಗೋಕುಲ್ ಗೌಡನ ಸಾವು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ತಾಯಿ ಜಯಶ್ರೀ ಗಂಭೀರ ಆರೋಪ ಮಾಡಿದ್ದಾರೆ. ಈ ಸಂಬಂಧ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ದೂರಿನ ಬೆನ್ನಲ್ಲೇ ವಾರ್ಡನ್ ಅಬ್ಬು ತಲಹನನ್ನು ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದ್ದಾರೆ. ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ ವಿದ್ಯಾರ್ಥಿ ಗೋಕುಲ್ ಗೌಡ ಸಾವಿನ ಪ್ರಕರಣಕ್ಕೆ ಇದೀಗ ಹೊಸ ತಿರುವು ಸಿಕ್ಕಿದೆ. ಮೃತ ವಿದ್ಯಾರ್ಥಿಯ ತಾಯಿ ಜಯಶ್ರೀ ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನೀಡಿರುವ ದೂರಿನಲ್ಲಿ ತನ್ನ ಮಗನದ್ದು ಆತ್ಮಹತ್ಯೆಯಲ್ಲ, ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ದೂರಿನ ಪ್ರಕಾರ ವಸತಿ ಶಾಲೆಯ ವಾರ್ಡನ್ ಅಬ್ಬು ತಲಹನ ಅನೈತಿಕ ವರ್ತನೆಯನ್ನು ತನ್ನ ಮಗ ಗಮನಿಸಿದ್ದ. ಅಲ್ಲದೆ 9ನೇ ತರಗತಿ ವಿದ್ಯಾರ್ಥಿನಿಯೊಂದಿಗೆ ವಾರ್ಡನ್ ದುರ್ವರ್ತನೆ ನಡೆಸುತ್ತಿದ್ದ ಎನ್ನುವುದನ್ನು ತನ್ನ ಮಗ ನೋಡಿದ್ದ ಎಂದು ಆರೋಪಿಸಲಾಗಿದೆ. ಈ ವಿಚಾರವನ್ನು ಯಾರ ಬಳಿಯೂ ಹೇಳದಂತೆ ತನ್ನ ಮಗನಿಗೆ ವಾರ್ಡನ್ ಬೆದರಿಕೆ ಹಾಕಿದ್ದ. ಬಾಯಿ ಬಿಟ್ಟರೆ ಕೊಲೆ ಮಾಡುವುದಾಗಿ ಎಚ್ಚರಿಕೆ ನೀಡಿದ್ದ ಎನ್ನುವ ಆರೋಪವನ್ನು ಮಾಡಲಾಗಿದೆ. ಇನ್ನು ಈ ಹಿಂದೆಯೂ ತನ್ನ ಮಗನಿಗೆ ಹಲ್ಲೆ ನಡೆಸಿ ಕತ್ತು ಹಿಸುಕಿ ಹಿಂಸೆ ನೀಡಲಾಗಿತ್ತು. ಅಲ್ಲದೆ ವಾರ್ಡನ್ನ ವರ್ತನೆಯ ಬಗ್ಗೆ ತನ್ನ ಮಗ ಸ್ನೇಹಿತರ ಬಳಿಯೂ ಹೇಳಿಕೊಂಡಿದ್ದ. ತಾನು ವಿಚಾರಿಸಿದಾಗ ಮನೆಗೆ ಬಂದ ಬಳಿಕ ಎಲ್ಲವನ್ನೂ ಹೇಳುವುದಾಗಿ ಮಗ ತಿಳಿಸಿದ್ದ ಎಂದು ತಾಯಿ ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ. ನನ್ನ ಮಗ ಕಾನ್ಸೂರು ಇದು ಇಂದಿರಾ ಗಾಂಧಿ ಹಾಸ್ಟೆಲಲ್ಲಿ ಓದ್ತಾ ಇದ್ದೀಗ 10ನೇ ತರಗತಿ. ಅವನು ಸಾವಾಗಿದೆ. ಆತ್ಮಹತ್ಯೆ ಅಂತ ಹೇಳಿದ್ದಾರೆ. ಅದು ಆತ್ಮಹತ್ಯೆ ಅಲ್ಲ, ಅದು ಕೊಲೆ. ಈ ಕೊಲೆಗೆ ನ್ಯಾಯ ಸಿಗಬೇಕು ಹೇಳಿ ನಾನು SP ಅವರ ಹತ್ರ ಹೋಗಿ ಇದನ್ನು ಮನವಿ ಕೊಟ್ಟಿದ್ದೀನಿ. ಈ ಮಾಡಿದಂಥ ವ್ಯಕ್ತಿಗಳಿಗೆ ಕಠಿಣವಾದ ಶಿಕ್ಷೆ ಕೊಡಬೇಕು. ಶಾಂತಿ, ನನ್ನ ಮಗನಿಗೆ ಆತ್ಮಶಾಂತಿ ಕೊಡಿಸೋದು ಜವಾಬ್ದಾರಿ ಈ ತಾಯಿಯ ಕರ್ತವ್ಯ. ಈ SP ಅವರು ಕೂಡ SP ಅವರು ಬಂದರು, ಸಿದ್ದಾಪುರಕ್ಕೆ ಬಂದು ಎಕ್ಸ್ಪೈರ್ ಆಗಿದೆ ಆಗಿದೆ. ಇದರಲ್ಲಿ ಯಾರು ತಪ್ಪಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಅದನ್ನು ಕಂಡು ಹಿಡಿದು ನ್ಯಾಯ ಸಿಗ್ತದೆ. ಸಿಕ್ಕುವಾಗೆ ನಾ ಮಾಡಿದ್ದೆ. ಅವರಿಗೆ ಆ ತಪ್ಪು ಮಾಡಿದವರಿಗಂತೂ ಕಠಿಣವಾದ ಶಿಕ್ಷೆ ಕೊಡಬೇಕು ಹೇಳಿ ನಾನು ಎಲ್ಲರ ಹತ್ರ ಬೇಡ್ಕೊಳ್ತಾ ಇದ್ದೀನಿ. ಜೂನ್ 9ರಂದು ಸಿದ್ದಾಪುರ ತಾಲೂಕಿನ ಕಾನ್ಸೂರಿನ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 10ನೇ ತರಗತಿ ವಿದ್ಯಾರ್ಥಿ ಗೋಕುಲ್ ಗೌಡ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದ್ದ. ಈ ಪ್ರಕರಣ ಆರಂಭದಿಂದಲೇ ಹಲವು ಅನುಮಾನಗಳಿಗೆ ಕಾರಣವಾಗಿತ್ತು. ವಿದ್ಯಾರ್ಥಿಯ ಸಾವಿನ ಕುರಿತು ಕುಟುಂಬಸ್ಥರು ಕೂಡ ಅನುಮಾನ ವ್ಯಕ್ತಪಡಿಸಿದ್ದರು. ಪ್ರಕರಣದ ಬೆನ್ನಲ್ಲೇ ವಸತಿ ಶಾಲೆಯ ಸಿಬ್ಬಂದಿ ಹಾಗೂ ಆಡಳಿತದ ನಿರ್ಲಕ್ಷ್ಯದ ಆರೋಪದ ಹಿನ್ನೆಲೆಯಲ್ಲಿ ಪ್ರಭಾರ ಪ್ರಾಂಶುಪಾಲ ಜಾವೇದ್ ಹಾಗೂ ಪ್ರಭಾರ ವಾರ್ಡನ್ ಅಬ್ಬು ತಲಹ ಅವರನ್ನು ಸಮಾಜ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಅಮಾನತುಗೊಳಿಸಿದ್ದರು. ಇದೀಗ ತಾಯಿಯ ದೂರಿನ ಬೆನ್ನಲ್ಲೇ ಪ್ರಕರಣದ ತನಿಖೆ ನಡೆಸುತ್ತಿರುವ ಕಾರವಾರ ಡಿವೈಎಸ್ಪಿ ಗಿರೀಶ್ ನೇತೃತ್ವದ ತಂಡ ವಾರ್ಡನ್ ಅಬ್ಬು ತಲಹನನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸುತ್ತಿದೆ. ಪ್ರಕರಣದ ತನಿಖೆ ಮುಂದುವರೆದಿದ್ದು, ವಿದ್ಯಾರ್ಥಿಯ ಸಾವಿನ ಹಿಂದಿನ ಸತ್ಯವೇನು ಎಂಬುದು ತನಿಖೆಯಿಂದ ಹೊರಬರಬೇಕಿದೆ.